ಈ ದಿನ ಒಂದು ಈ ಪ್ರೀಮಿಯರ್ ದಿವಸ ಬಹಳ ಖುಷಿಯಾಗಿದೆ. ಏನೋ ಒಂಥರ ವೆಡ್ಡಿಂಗ್ ತರ ಇದೆ, ಮದುವೆ ತರ ಇದೆ. ಎಲ್ಲರೂ ಖುಷಿಯಾಗಿದ್ದಾರೆ, ಹೆಣ್ಮಕ್ಳು ನೀವೆಲ್ಲ ಬಹಳ ಖುಷಿಯಾಗಿದ್ದೀರಾ. ಏನ್ ಸರ್ ಸ್ಪೆಷಲ್ ಇವತ್ತು? ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಸಂಜೆ ಈ ಬೆಟ್ಟದ ಮೇಲೆ, ಎನ್ನೂರು ಬಂಡೆ ಬೆಟ್ಟದ ಮೇಲೆ ದೇವಸ್ಥಾನದ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಅಂದ್ರೆ 6 ವರ್ಷ ಹಿಂದೆನೆ ಉದ್ಘಾಟನೆ ಆಗಿತ್ತು, 2018ರಲ್ಲಿ. ಆದ್ರೆ ಸುಮ್ಮನೆ ಚಾಪಲ್ ಆಗಿತ್ತು, ಡೆಡಿಕೇಶನ್ ಆಗಿರ್ಲಿಲ್ಲ, ಜಸ್ಟ್ ಬ್ಲೆಸ್ಸಿಂಗ್ ಆಗಿತ್ತು. ನಮ್ಮ ಆರ್ಚ್ ಬಿಷಪ್ ಪೀಟರ್ ಮಚ್ಚಾಡ್ ತಾವೇ ಸ್ವತಃ ಬಂದು ಬ್ಲೆಸ್ಸಿಂಗ್ ಮಾಡಿದ್ರು. 20 ಫಾದರ್ಸ್ ಬಂದಿದ್ರು. 2018 ಡಿಸೆಂಬರ್ 5ನೇ ತಾರೀಕು ಮಾಡಿದ್ರು. ಅವತ್ತಿಂದ ಇಲ್ಲಿ ಒಂದು ಪ್ರೇಯರ್ ಸೆಂಟರ್ ಆಗಿತ್ತು. ಇದು ಎಲ್ಲರೂ ಬಂದು ಪ್ರೇಯರ್ ಮಾಡ್ತಾ ಇದ್ರು. ಅವ್ರು ಯಾರ್ಯಾರಿಗೆ ಯಾವಾಗ ಇಚ್ಛೆ ಇತ್ತು ಪ್ರೇಯರ್ ಮಾಡ್ತಾ ಇದ್ರು. ಮತ್ತೆ ಎಲ್ಲ ಆಕ್ಟಿವಿಟೀಸ್, ನಮ್ಮ ರಿಲಿಜಿಯಸ್ ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ ನಡೀತಾ ಇತ್ತು. ಇವಾಗ ಈ ಕಡೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಜನ ಸುತ್ತಮುತ್ತಲು ನೋಡ್ಬೋದು ನೀವು, ಎಲ್ಲಾ ಕಡೆ ಅಪಾರ್ಟ್ಮೆಂಟ್ಸ್ ಎಲ್ಲ ಬಂದಿದೆ. ಈ ಭಾಗದ ಜನತೆಗೆ ಚರ್ಚ್ ಹೋಗೋದು ಸ್ವಲ್ಪ ದೂರ ಆಗುತ್ತೆ. ಚರ್ಚ್ ಸ್ವಲ್ಪ ದೂರ ಆಗುತ್ತೆ. ಡೈಲಿ ಹೋಗಕ್ಕೆ ನಡ್ಕೊಂಡು ಹೋಗಕ್ಕಾಗಲ್ಲ. ಚಳ್ಳಕೆರೆನೋ 1 ಕಿಲೋಮೀಟರ್ ಆಯ್ತು, ಈ ಕಡೆ ಎನ್ನೂರು ಬಂಡೆ ಚರ್ಚ್ 1 ಕಿಲೋಮೀಟರ್ ಆಯ್ತು. ಈ ಭಾಗದ ಜನತೆಗೆ ಬಿಷಪ್ ಏನು ಯೋಚನೆ ಮಾಡಿದ್ರು, ಈ ಜಾಗವನ್ನು ತಗೊಂಡು ಜನತೆಗೆ ಒಂದು ಚರ್ಚ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಸೊ ಇಲ್ಲಿ ಒಂದು ಚರ್ಚ್ ಅಂತ ಅವರು ಪರ್ಚೇಸ್ ಮಾಡಿ, ಅವರು ನಮ್ಮ ಡಯೋಸಿಸ್ ಕಂಟ್ರೋಲ್ ತಗೊಂಡು ಆಮೇಲೆ ಇವತ್ತು ಡೆಡಿಕೇಶನ್ ಮಾಡಿದ್ದಾರೆ. ಬ್ಲೆಸ್ಸಿಂಗ್ ಮೊದಲು ಆಗಿತ್ತು, ಡೆಡಿಕೇಶನ್ ಮಾಡಿದ್ರು. ಇವತ್ತಿಂದ ಅಧಿಕೃತವಾಗಿ ಇದು ನಮ್ಮ ಧರ್ಮಸಭೆಗೆ ಸೇರಿದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನಮ್ಮ ಆರ್ಚ್ ಡಯೋಸಿಸ್ ಆಫ್ ಬ್ಯಾಂಗ್ಳೂರ್ ಅಂಡರಲ್ಲಿ ಬರುತ್ತೆ ಇದು. ಇಲ್ಲಿ ಬಂದ್ಬಿಟ್ಟು ಪ್ರತಿ ಬುಧವಾರ ಬೆಳಗ್ಗೆ ಪೂಜೆ ಇರುತ್ತೆ ಅಂತ ಹೇಳಿದ್ದಾರೆ. ಪ್ರತಿ ಬುಧವಾರ ಅಂದ್ರೆ ಎವ್ರಿ ವೆಡ್ನೆಸ್ಡೇ ಮಾರ್ನಿಂಗ್ 7 AM ಮಾಸ್ ವಿಲ್ ಬಿ ದೇರ್. ಸೊ ನಾವು ಇಲ್ಲಿರೋ ಜನ ಎಷ್ಟು ಬರ್ತಾರೆ, ಯಾರ್ಯಾರೆಲ್ಲ ಬರ್ತಾರೆ ಅದನ್ನೆಲ್ಲ ನೋಡ್ಬಿಟ್ಟು ಮುಂದೆ ಕ್ರಮ ತಗೊಂತಾರೆ. ಇನ್ನು ಜಾಸ್ತಿ ಜಾಗ ತಗೊಂಡು ಡಯೋಸಿಸ್ ಕಚೇರಿನಲ್ಲಿ ಒಂದು ಜಾಗ ತಗೊಂಡು ದೊಡ್ಡ ಚರ್ಚ್ ಮಾಡ್ಬೇಕಂತ ಅವ್ರ ಆಸೆ ಇದೆ. ಯಾಕಂದ್ರೆ ಜನ ಬೆಳೀತಾ ಇದಾರೆ. ಈ ಕಡೆ ಜನಸಂಖ್ಯೆ ಕ್ರೈಸ್ತರು ಜಾಸ್ತಿ ಆಗ್ತಾ ಇದಾರೆ ಈ ಭಾಗದಲ್ಲಿ. ಈ ಭಾಗದ ಜನತೆಗೆ ಅವ್ರ ಕಡೆಯಿಂದ ಅವ್ರ ಏನೇನ್ ಮಾಡ್ಬೇಕು, ಅವ್ರು ಹೊಸ ಚರ್ಚ್ ಮಾಡೋದು ಅವರ ಕರ್ತವ್ಯ ಆಗಿರುತ್ತೆ. ಅದು ಅವ್ರು ಮಾಡ್ಕೊಡ್ತಾ ಇದಾರೆ. ನಮ್ಮೆಲ್ಲರೂ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ, ಧನ್ಯವಾದ ಸಲ್ಲಿಸ್ತೀವಿ. ನಮ್ಮೆಲ್ಲರಿಗೂ ತುಂಬಾ ಸಂತೋಷ, ಖುಷಿಯಿಂದ ಎಲ್ಲಾರು ಬಂದಿದ್ದಾರೆ. ನಮ್ಮೆಲ್ಲರಿಗೂ ತುಂಬಾ ಸಂತೋಷ. ಯಾಕಂದ್ರೆ ನಮ್ಮ ಮನೆ ಹತ್ರದಲ್ಲೇ ಡೈಲಿ ಮಾರ್ನಿಂಗ್ ವಾಕಿಂಗ್ ಮಾಡೋ ಜಾಗ ಇದು. ಇಲ್ಲಿ ಹತ್ರದಲ್ಲೇ ನಮ್ಗೆ ಒಂದು ಚರ್ಚ್ ಬರ್ತಾ ಇದೆ ಅಂದ್ರೆ ನಮ್ಗೆ ಖುಷಿ ಆಗಲ್ವಾ? ತುಂಬಾ ಖುಷಿ ಆಗಿದೆ. ನಾವು ಡೈಲಿ ಯಾವಾಗೆಲ್ಲ ಪೂಜೆ ಇದೆಯೋ ಡೆಫಿನೆಟ್ ಬರ್ತೀವಿ. ಇನ್ನು ಜಾಸ್ತಿ ಜನ ಕರ್ಕೊಂಡ್ ಬರ್ತೀವಿ. ಇಲ್ಲಿ ಈ ಚರ್ಚ್ ಬೆಳೀಲಿ, ಇನ್ನು ದೊಡ್ಡ ಚರ್ಚ್ ಆಗ್ಲಿ, ನಮ್ ಕೈಯಲ್ಲಾದ ಸಹಾಯ ನಾವು ಮಾಡ್ತೀವಿ. ದೊಡ್ಡ ಚರ್ಚ್ ಇದೆ ಇಲ್ಲಿ ನಾವು ಎಬ್ಬಿಸ್ತೀವಿ ಅಂತ ನಂಬಿಕೆ ನಮ್ಗೆ ಇದೆ. ದೇವರಲ್ಲಿ ಬೇಡ್ಕೊಂತೀವಿ. ಧನ್ಯವಾದಗಳು. ನನ್ನ ಹೆಸರು ಫರ್ಡಿನಾಂಡ್ ಲಾರೆನ್ಸ್ ಅಂತ. ಸದ್ಯಕ್ಕೆ ಇವಾಗ ಈ ಕನ್ನಡ ಇಂಗ್ಲಿಷ್ ಇದೆ. ಮುಂದೆ ಬರೋ ದಿನಗಳಲ್ಲಿ ಜನ ಜಾಸ್ತಿ ಆದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಬರಬಹುದು. ಸದ್ಯಕ್ಕೆ ಕನ್ನಡ ಮತ್ತೆ ಇಂಗ್ಲಿಷ್ ಬೈಲಿಂಗಲ್ ಇರುತ್ತೆ. ಮುಂದಿನ ದಿವಸದಲ್ಲಿ ನೋಡ್ಬೇಕು, ಜನ ಬರೋದು ನೋಡ್ಬಿಟ್ಟು, ಜನಸಂಖ್ಯೆ ನೋಡ್ಬಿಟ್ಟು ತೀರ್ಮಾನ ತಗೊಂತಾರೆ ಯಾರ್ಯಾರು ಬೇಕು ಎಲ್ಲಾರು ಕೊಡೋಣ. ಸರ್, ಇನ್ನೊಂದು ವಿಷಯ ಸರ್, ನೀವು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಕ್ರೈಸ್ತ ಧರ್ಮದವರು, ನಿಮಗೂ ಬಹಳಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ. ಏನ್ ಬೈ ಬರ್ತಾ ಬೈ ಬ್ಲಡ್ ಏನೋ ಗೊತ್ತಿಲ್ಲ, ಯಾವಾಗಲೂ ಖುಷಿಯಾಗಿರ್ತಾರೆ. ಫೇಸ್ ಅಲ್ಲಿ ಟೆನ್ಷನ್ ಪ್ರಾಬ್ಲಮ್ಸ್ ಇಲ್ವಾ ನಿಮ್ಗೆ? ನಮ್ಮ ದೇವರು ನಮ್ಮನ್ನು ನಡೆಸ್ಕೊಂತಾರೆ, ನಮ್ಗೆ ದಾರಿ ತೋರಿಸ್ತಾರೆ. ಹೇಳಿ ಸರ್, ನೀವು ನಮ್ಮೆಲ್ಲರಿಗೂ ದೇವರು ನಡ್ಸ್ಕೊಂಡು ಹೋಗ್ತಾ ಇದಾರೆ, ನಮ್ಗೆ ದಾರಿ ತೋರಿಸ್ತಾರೆ. ಏನೇ ದುಃಖ ಕಷ್ಟ ಬಂದ್ರು ಅದನ್ನ ಎದುರಿಸುವ ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿಯಿಂದ ನಾವು ಎದುರಿಸ್ಕೊಂಡು ದೇವಸ್ಥಾನಕ್ಕೆ ಬಂದು ಖುಷಿಯಿಂದ ಇದ್ದೀವಿ. ಥ್ಯಾಂಕ್ ಯು. ನನ್ನೊಡಲ ಸೇರಿ ಹೂವಾಯ್ತು ನನ್ನ
be showers of blessing. This is the promise of love. There shall be seasons refreshing, setting on the cedar above. Showers of blessing, showers of blessings we need. Mercy drops from the sun falling, but for the showers we plead. That's it. Okay, thank you.